ಪಾಂಡವಪುರ ತಾಲೂಕಿನ ಮಹದೇಶ್ವರಪುರ ಗ್ರಾಮದ ಬಳಿ 22 ಕೋಟಿ ವೆಚ್ಚದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆ ಕಟ್ಟಡ ಕಾಮಗಾರಿ ನಿರ್ಮಾಣಕ್ಕೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ಮಾಡಿದರು. ಬಳಿಕ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಸಹಯೋಗದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆ ದೇವಸ್ಥಾನಕ್ಕೆ ಸೇರಿದ್ದ ಕಟ್ಟಡದಲ್ಲಿ ನಡೆಯುತ್ತಿದೆ. ಬಾಲಕಿಯರ ಈ ವಸತಿ ಶಾಲೆಯಲ್ಲಿ ಹಲವು ಸಮಸ್ಯೆಗಳಿದ್ದ ಕಾರಣಕ್ಕೆ ಸರ್ಕಾರದಿಂದ ಅನುದಾನ ತಂದು ಬೃಹತ್ ಕಟ್ಟಡ ನಿರ್ಮಿಸಲಾಗುತ್ತಿದೆ. ಶಾಲೆಗೆ ಒಮ್ಮೆ ಭೇಟಿ ನೀಡಿದ್ದಾಗ ಇಲ್ಲಿನ ಅವ್ಯವಸ್ಥೆ ಕಂಡು ಬೇಜಾರಾಗಿತ್ತು. ಎಲ್ಲರ ಪ್ರಯತ್ನದಿಂದ ಅನುದಾನ ತರಲಾಗಿದೆ. ಇದಕ್ಕೆ ಹಲವರ ಸಹಕಾರ ನೀಡಿದ್ದಾರೆ. ಇದಕ್ಕಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಶಿಕ್ಷಣವೇ ಶಕ್ತಿ ಎಂದಿದ್ದರು. ಒಂದು ದೇಶದ ಅಭಿವೃದ್ಧಿ ಹೊಂದಿದೆ ಎಂದರೆ ಅದರಲ್ಲಿ ಶಿಕ್ಷಣ ಮಹತ್ವದ ಪಾತ್ರ ಇದೆ ಎಂದರ್ಥ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸುವ ಜೊತೆಗೆ ಸುತ್ತಲಿನ ಪರಿಸರವು ಸುಂದರವಾಗಿರಬೇಕು. ಉತ್ತಮ ಗುಣಮಟ್ಟದ ಕಟ್ಟಡ ನಿರ್ಮಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ. ಕರಾರಿನಂತೆ 1 ವರ್ಷದ ಅವಧಿಯಲ್ಲಿ ಕಟ್ಟಡ ನಿರ್ಮಾಣವಾಗಬೇಕು. ಗುತ್ತಿಗೆದಾರರು ಇದಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಮುಂದಿನ ವರ್ಷದ ಅಂಬೇಡ್ಕರ್ ಅವರ ಜಯಂತಿ ದಿನದಂದು ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಿ ವಸತಿ ಶಾಲೆಯನ್ನು ಉದ್ಘಾಟಿಸಲಾಗುವುದು ಎಂದು ಭರವಸೆ ನೀಡಿದರು. ವಸತಿ ಶಾಲೆ ಶಿಕ್ಷಣ ಸಂಸ್ಥೆಗಳ ಸಂಘದ ನಿರ್ದೇಶಕ ಎಸ್. ನಿಂಗರಾಜು ಮಾತನಾಡಿ, 2017-18ರಲ್ಲಿ ಪ್ರಾರಂಭವಾದ ಈ ವಸತಿ ಶಾಲೆ ಅಂದಿನಿಂದಲೂ ಖಾಸಗಿ ಕಟ್ಟಡದಲ್ಲಿ ನಡೆಯುತ್ತಾ ಬಂದಿದೆ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಪ್ರಯತ್ನದಿಂದ 22 ಕೋಟಿ ಅನುದಾನದಲ್ಲಿ ಇಂದು ಕಟ್ಟಡ ಕಾಮಗಾರಿಗೆ ಪೂಜೆ ನೆರವೇರಿಸಲಾಗಿದೆ. 5 ಎಕರೆ ವಿಸ್ತೀರ್ಣವಿರುವ ಈ ಕಟ್ಟಡದಲ್ಲಿ 5513 ಚದರ ವಿಸ್ತೀರ್ಣದ 6 ಕಟ್ಟಡ ನಿರ್ಮಿಸಲಾಗುತ್ತಿದೆ. ಇದರಲ್ಲಿ ಪ್ರತಿಯೊಂದು ಶಾಲಾ ಸಂಕೀರ್ಣ, ಗಣಕಯಂತ್ರ ಕೊಠಡಿ, ಪ್ರಾಂಶುಪಾಲರ ಕೊಠಡಿ, ಸಿಬ್ಬಂದಿ ಕೊಠಡಿ, ಅಡುಗೆ ಮನೆ, ಸಂಗ್ರಹಾಲಯ, ರಂಗಮಂದಿರ ಸೇರಿದಂತೆ ಅಗತ್ಯವಿರುವ ಎಲ್ಲಾ ರೀತಿಯ ಸೌಕರ್ಯಗಳು ಇರಲಿದೆ ಎಂದು ತಿಳಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಕೆ. ಶ್ರೀನಿವಾಸ್ ಮಾತನಾಡಿ, ಜಿಲ್ಲೆಯ ಎಲ್ಲಾ ವಸತಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ನೀಡಲಾಗುತ್ತಿದೆ. ಹೀಗಾಗಿಯೇ SSLC ಪರೀಕ್ಷೆಯಲ್ಲಿ ಎಲ್ಲ ಶಾಲೆಗಳಲ್ಲೂ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದೆ. ಅಂಬೇಡ್ಕರ್ ವಸತಿ ಶಾಲೆಯ ಶಿಕ್ಷಕರು ಸಂಘಟಿತರಾಗಿ ಕೆಲಸ ಮಾಡುತ್ತಿದ್ದಾರೆ. ಇದರ ಪ್ರತಿಫಲವಾಗಿ ಮಹದೇಶ್ವರಪುರ ವಸತಿ ಶಾಲೆಯ ವಿದ್ಯಾರ್ಥಿನಿ ಮೌಲ್ಯ 617 ಅಂಕ ಪಡೆದು ಶಾಲೆಯ ಗೌರವ ಹೆಚ್ಚಿಸಿದ್ದಾರೆ. ಶಿಕ್ಷಣ ಯಾರ ಕದಿಯಲಾಗದ ಸಂಪತ್ತು. ಅಂಬೇಡ್ಕರ್ ಅವರು ಪಡೆದ ಶಿಕ್ಷಣ ಅವರನ್ನು ವಿಶ್ವಜ್ಞಾನಿಯನ್ನಾಗಿಸಿತ್ತು ಎಂದರು. ಇದೇ ವೇಳೆ ವಸತಿ ಶಾಲೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ 18 ವಿದ್ಯಾರ್ಥಿಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಕೆ. ಶ್ರೀನಿವಾಸ್, ರೈತ ಸಂಘ ತಾಲೂಕು ಅಧ್ಯಕ್ಷ ವೈ.ಪಿ. ಮಂಜು, ಸರ್ವೋದಯ ಕರ್ನಾಟಕ ಪಕ್ಷದ ತಾಲೂಕು ಅಧ್ಯಕ್ಷ ಎಸ್. ದಯಾನಂದ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಜೆ. ಕೋಮಲ, ಚಂದ್ರಶೇಖರ್, ರವಿಕುಮಾರ್, ರತ್ನ ಇತರರು ಇದ್ದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಶಂಕುಸ್ಥಾಪನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಗುದ್ದಲಿ ಪೂಜೆ ಕಾರ್ಯಕ್ರಮ ನಡೆಸಿಕೊಡುವಂತಹ ಸನ್ಮಾನ್ಯ ಶಾಸಕ ದರ್ಶನ್ ಪುಟ್ಟಯ್ಯ ಅವರಿಗೆ ತುಂಬರದ ಸ್ವಾಗತವನ್ನು ಬಯಸ್ತಾ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಮುಖಂಡರು, ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು, ಗ್ರಾಮದ ಪ್ರತಿನಿಧಿಗಳು ಮತ್ತು ಎಲ್ಲ ಜನಸಾಮಾನ್ಯರು, ಎಲ್ಲ ದಲಿತ ಮುಖಂಡರು, ಗ್ರಾಮದ ಎಲ್ಲ ಬಂಧುಗಳು ಕೂಡ ಸ್ವಾಗತವನ್ನು ಬಯಸ್ತಾ, ಇವತ್ತು ಒಂದು ಐತಿಹಾಸಿಕ ದಿನ ಅಂತ ನಾನು ಕೂಡ ಭಾವಿಸ್ತೀನಿ. ನಾನು ಈ ಜಿಲ್ಲೆಗೆ ಬಂದು ಸುಮಾರು 10 ತಿಂಗಳಾಯ್ತು. ಬಂದ ಸ್ಟಾರ್ಟಿಂಗ್ ಅಲ್ಲೇ ಪಾಂಡವಪುರ, ಮಹದೇಶ್ವರಪುರ ಗ್ರಾಮದಲ್ಲಿ ವಸತಿ ಶಾಲೆ ಇಲ್ಲ, ಅದೆಲ್ಲ ಕೊಂಪೆ ಆಗಿದೆ, ಮಕ್ಕಳಿಗೆ ಮೂಲಭೂತ ಸೌಕರ್ಯ ಇಲ್ಲ, ಹೆಣ್ಣು ಮಕ್ಕಳಿಗೆ ಸರಿಯಾದ ಶೌಚಾಲಯ ಇಲ್ಲ, ವಸತಿ ಇಲ್ಲ, ಸ್ನಾನಗೃಹಗಳಿಲ್ಲ ಅಂತೇಳಿ ಸಾಕಷ್ಟು ಕಂಪ್ಲೇಂಟು ನಮ್ಮ ಜಿಲ್ಲಾ ಕುಂದುಕೊರತೆ ಸಭೆಯಲ್ಲಿ ಮತ್ತು DC ಅವರ ಅಧ್ಯಕ್ಷರಾದಂತಹ ಮೀಟಿಂಗ್ ಅಲ್ಲಿ ಚರ್ಚೆ ಆಯ್ತು. ನಾನು ಕೂಡ ಈ ಶಾಲೆಗೆ 1-2 ಸಲ ಭೇಟಿ ಮಾಡಿ ನೋಡಿದೆ.
ಅದು ಕೂಡ ಇರುವಂತ ಇದರಲ್ಲಿ ಅಂತ ಸ್ವಲ್ಪ ಸರಿಯಾಗಿತ್ತು. ಇನ್ನೂ ಕೂಡ ಸಮಸ್ಯೆಗಳು ಸಾಕಷ್ಟಿದೆ. ಹೆಣ್ಣು ಮಕ್ಕಳಿಗೆ ಸರಿಯಾಗಿ ಶೌಚಾಲಯ ಅಲ್ಲಿ, ಸ್ನಾನಗೃಹ ಅಲ್ಲಿ ಮತ್ತು ಅವರು ಬಟ್ಟೆಗಳನ್ನ ಬಂಧಿಸಕ್ಕೆ ಜಾಗ ಇರಲಿಲ್ಲ. ನಾನು ಸುಮಾರು ಸಲ ನಮ್ಮ ಕೈಸ್ AWE ಲಿಂಗರಾಜ್ ಅವರಿಗೆ, ಸರ್ ದಯವಿಟ್ಟು ಬೇಗ ಆ ಒಂದು ಕಾರ್ಯವನ್ನ ಮಾಡಿ ಶಂಕುಸ್ಥಾಪನೆ ಮಾಡಿಸಿ ಬೇಗ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ ಅಂತೇಳಿ ಸುಮಾರು ಸಾಲ ಅವರಿಗೆ ಒತ್ತಾಯ ಮಾಡಿ ಅದರ ಪ್ರಯುಕ್ತ ಈಗ ಸುಮಾರು 22 ಕೋಟಿ ಅಂದಾಜು ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿ ಗುದ್ದಲಿಪೂಜೆ ಆಗಿದೆ. ಅದಕ್ಕೆ ಅತ್ಯಂತ ಮನಸ್ಸು ಮಾಡಿ ಪ್ರಯತ್ನ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ವಸತಿ ಶಾಲೆ ಆಗ್ಲೇಬೇಕಂತೇಳಿ ಸನ್ಮಾನ್ಯ ಶಾಸಕರು ಇದಕ್ಕೆ ತುಂಬಾ ಮುತುವರ್ಜಿ ವಹಿಸಿ ಶ್ರಮಪಟ್ಟ ಈ ಒಂದು ಶಾಲೆಯನ್ನು ತಾಯಿದ್ದಾರೆ. ಅವರಿಗೆ ತುಂಬುರದ ಧನ್ಯವಾದನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತು ಹೀಗೆ ನಮ್ಮ ವಸತಿ ಶಾಲೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 30 ವಸತಿ ಶಾಲೆಗಳಿದ್ದಾವೆ. ಆ 30 ವಸತಿ ಶಾಲೆಯಲ್ಲಿ ಒಂದು ಶಾಲೆಗೆ 250 ಮಕ್ಕಳಂಗೆ ಇಡೀ ಜಿಲ್ಲೆಯಲ್ಲಿ ಸುಮಾರು 7,000 ಮಕ್ಕಳು ಈ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಶಾಸಕರಾದಂಥ ದರ್ಶನ್ ಪುಟಾಣಿ ಅವರೇ, ಮತ್ತೆ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಮತ್ತು ಇಂಜಿನಿಯರ್, ವೇದಿಕೆ ಮೇಲೆ ಇರುವಂಥ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಗ್ರಾಮಸ್ಥರೇ, ಬಂಧುಗಳೇ, ಇವತ್ತು ಅಂಬೇಡ್ಕರ್ ವಸತಿ ಶಾಲೆಗಳು ಯಾಕಿಲ್ಲ ಅಂತಂದ್ರೆ 1980 ಇಸ್ವಿಲಿ SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಈ ಎಂಡ ರಾಜ್ಯದಿಂದ ಒಂದು ಸ್ಟೇಟ್ ಲೆವೆಲ್ ಅನ್ನು ಕರೆದಿರ್ತಾರೆ. ಆ ಸಂದರ್ಭದಲ್ಲಿ ನಾವು DSS ಅವ್ರು ಏನ್ ಮಾಡ್ದು, ಎಂಡ ಬೇಡ, ನಮ್ಗೆ ವಸತಿ ಶಾಲೆ ಕೊಡಿ, ನಿಮ್ ಎಂಡ ನಮ್ಗೆ ಯಾವುದೇ ಕಾರಣಕ್ಕೂ ಬೇಡ, ವಸತಿ ಶಾಲೆ ಬೇಕು ಅಂತ ನಾವು 80 SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಏನೋ ಒಂದೊಂದು ಜಿಲ್ಲೆ, ಒಂದು 4 ಜಿಲ್ಲೆ 5 ಜಿಲ್ಲೆ ಒಂದು ಗುಂಪು ಮಾಡ್ಕೊಂಡು SR ಬೊಮ್ಮಾಯಿ ಮನೆಯನ್ನ ಪಿಟೇಕಿಂಗ್ ಮಾಡ್ಕೋ, ಗುತ್ತಿಗೆ ಹಾಕ್ತೋ. ಎಷ್ಟು ಗಂಟೆಗೆ ಅಂತಂದ್ರೆ ಅವ್ರು 6 ಗಂಟೆಗೆ ಮನೆ ಹೊರಗಡೆ ಬರ್ಬಾರ್ದು, ಆ ಲೆವೆಲ್ಗೆ ನಾವು 6 ಗಂಟೆಗೆ ಆ SR ಬೊಮ್ಮಾಯಿ ಅವರ ಮನೆಯಲ್ಲಿ ಇದು ಮುತ್ತಿಗೆ ಹಾಕ್ತೋ. ಮುತ್ತಿಗೆ ಹಾಕಿ ಇವತ್ತೇ ನೀವು ಡಿಸೈಡ್ ತಗೋಬೇಕು, ವಸತಿ ಶಾಲೆಗಳನ್ನ ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ಸುವಂಥದ್ದು ಇದಾಗಬೇಕು, ನಮ್ಗೆ ಎಂಡ ಬೇಡ, ನಮ್ಗೆ ಭೂಮಿ ಕೊಡಿ, ಈ ತರ ಭೂಚಾಟಿಕೆ ಇದು ಬೇಡ ನಮ್ಗೆ ಅಂತ ನಾವೊಂದು ದೊಡ್ಡ ಇದಾದಾಗ ಅಲ್ಲೇ ಒಂದು 2-3 ದಿವಸಕ್ಕೆ ಸಚಿವ ಸಂಪುಟ ಕರೆದು ಅಲ್ಲಿ ಹೌದು DSSನವ್ರು ಹೇಳ್ತಾ ಇರೋದು ಸತ್ಯ, ಇದು ನಾವು ಮಾಡಬೇಕು ಅಂತ ಅವಾಗ ಒಂದಷ್ಟು ಜಿಲ್ಲೆಗಳಿಗೆ ಹೋಬಳಿಗೆ ಒಂದು ಅಂತ ನಾವು ಡಿಸೈಡ್ ಮಾಡಿದ್ದ. ಒಂದೊಂದು ಜಿಲ್ಲೆಗಳಿಗೆ ಹೋಬಳಿಗಳಿಗೆ ಒಂದೊಂದು ಇಷ್ಟು ಅಂತ ಇದು ಮಾಡ್ಬೇಕು. ಯಾಕೆ ಇದು ಅಂತಂದ್ರೆ ಈ ಸರ್ಕಾರಗಳು ಏನ್ ಮಾಡ್ತವೆ ಅಂತಂದ್ರೆ ಏನ್ ಮಾಡ್ಬೇಕು, ಎಜುಕೇಶನ್ ಮಕ್ಕಳಿಗೆ ಏನ್ ಮುಗಿಸಿ ಪೇಂಟಿಂಗ್ ನಡೀತಾ ಇದೆ, ಮುಗಿಸಿ ನಾವು ಕೆಲಸನ ಅವ್ರಲ್ಲಿ ಶುರು ಮಾಡ್ತೀವಿ. ಇದೇ ರೀತಿ ಇಲ್ಲೂ ಮುಂದಿನ ವರ್ಷದೊಳಗಡೆ ಇದೊಂದು ಕೆಲಸನ ಈಗ ಇಂಗ್ಲೀಷಲ್ಲಿ ಹೇಳ್ತಾರೆ ಲೌಡೆಸ್ಟ್ ವಾಯ್ಸ್ ಗೆಟ್ಸ್ ದ ಮೋಸ್ಟ್ ಅಟೆನ್ಷನ್ ಅಂತ, ಅಂದ್ರೆ ಯಾರು ಜಾಸ್ತಿ ಕೂಗ್ತಾರೆ ಅವ್ರಿಗೆ ಮಾತ್ರ ಅಟೆನ್ಷನ್ ಸಿಗ್ತದೆ ಅಂತ. ಅದೇ ರೀತಿ ನಾವು ಎಲ್ಲ ಕಡೆಯಿಂದನೂ ನಾವು ಒತ್ತಡನ ಹಾಕಿ ಈ ಶಾಲೆನ ಮಂಜೂರು ಮಾಡಿಕೊಟ್ಟಿದ್ದಾರೆ ಸರ್ಕಾರದವ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಇದು ವಸತಿ ಶಾಲೆ ಇದೊಂದು ಮಹತ್ವ ಏನಂತ ಹೇಳಿದ್ರೆ ಇದೊಂದು ಜೀವನನ ರೂಪಿಸಕ್ಕೆ ಒಂದು ಸ್ಥಳ, ಅದ್ರ ಜೊತೆಗೆ ಆತ್ಮವಿಶ್ವಾಸ, ನಾಯಕತ್ವ, ಸ್ವಾಭಿಮಾನ ಇದಿಷ್ಟನ್ನು ಬೆಳೆಸಕ್ಕೆ ನಾವೊಂದು ಅನುಕೂಲನ ಮಾಡಿಕೊಡ್ಬೇಕಾಗಿರೋಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ತಾವೆಲ್ಲ ಈ ಒಂದು ಕಾರ್ಯಕ್ರಮನ ಇಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ, ನೀವುಗಳೆಲ್ಲರೂ ಸೇರ್ಕೊಂಡು ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಇಷ್ಟೊತ್ತು ತಾವೆಲ್ಲ ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ, ಈ ಶಾಲೆ ಕಟ್ಟಡ ಆದಷ್ಟು ಬೇಗ ಆಗಲಿ, ಒಂದು ವರ್ಷದೊಳಗೆ ಮುಂದೆ ವರ್ಷ ನಾವು ಶಾಲೆ ಒಳಗಡೆ ಕೂತ್ಕೊಂಡು ಈ ಒಂದು ಮಾತಾಡೋದ ಅಂತ ನಿಮ್ಮಲ್ಲಿ ಹೇಳ್ತಾ, ಮತ್ತೆ ಕಾಂಟ್ರಾಕ್ಟರ್ ಇಲ್ಲೇ ಅವರೇ ಜಲ್ದಿ ಮುಗಿಸ್ಬೇಕು ಅಂತ ನೀವು ಹೇಳಿದಿರಿ, ಮುಗಿಸ್ಲೇಬೇಕಾಯ್ತು. ಒಂದು ವರ್ಷ ಅಲ್ಲ, 12 ತಿಂಗಳೊಳಗಿಂತ ಮುಂಚೆ ಮುಗಿಸ್ಬೇಕು. ಯಾಕಂದ್ರೆ ಜುಲೈಯಲ್ಲಿ ಜೂನಲ್ಲಿ ಶಾಲೆ ಶುರು ಆಯ್ತದೆ, ಅಷ್ಟೊತ್ತಿಗೆ ನಾವು ಉದ್ಘಾಟನೆ ಮಾಡಿ ಒಳಗೆ ಹೋಗ್ಬೇಕು. ಅಷ್ಟೊತ್ತಿಗೆ ನೀವು ಮುಗಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಜಯಂತಿ ಇದೆ, ಅವತ್ತಿನ ದಿನನೇ ಉದ್ಘಾಟನೆ ಮಾಡೋದು. ದಯವಿಟ್ಟು ಅದಕ್ಕೆ ನಿಮ್ದು ಅದೇ ಗುರಿ.